ಮಾವಿನಕೆರೆಯಿಂದ ಗೊಲ್ಲರಹಳ್ಳಿಯು 7 ಮೈಲಿಗಳ ದೂರದಲ್ಲಿದೆ. ಆ 7 ಮೈಲಿಗಳ ದಾರಿಯು ಎತ್ತಿನ ಗಾಡಿಯ ರಸ್ತೆಯಾಗಿದೆಯಲ್ಲದೆ ಬಸ್ಸು ಕಾರುಗಳ ರಸ್ತೆಯಾಗಿ ಮಾರ್ಪಟ್ಟಿಲ್ಲ. ಅಲ್ಲಿಂದ ಇಲ್ಲಿಗೆ ಗಾಡಿಗಳ ತಿರುಗಾಟವೂ ಕಡಿಮೆಯಾಗಿದೆಯಲ್ಲದೆ ಜನಗಳ ಓಡಾಟವೂ ಹೆಚ್ಚಾಗಿಲ್ಲ. ಬಸ್ಸು ಇತರ ವಾಹನಗಳಲ್ಲಿದ್ದ ಅಲ್ಲಿಂದ ಇಲ್ಲಿಗೆ ಬರಬೇಕಾಗಿದ್ದರೆ 13 ಮೈಲಿಗಳಾಗುವುದು. ಕೂಲಿಯವರು ಇತರರು ಬಸ್ಸುಗಳಲ್ಲಿ ಹೋಗದೆ ನಡೆದುಕೊಂಡೇ ಹೋಗುವರು. ಮಾವಿನಕೆರೆಯಿಂದ 3 ಮೈಲಿಗಳ ದೂರದಲ್ಲಿ ದಾರಿಗಡ್ಡಲಾಗಿ ದೊಡ್ಡ ಹೊಳೆಯೊಂದು ಹರಿಯುತ್ತಿದೆ. ಮಳೆಗಾಲದಲ್ಲಿ ನೀರು ಎದೆಮಟ್ಟಕ್ಕೆ ಬಂದು ಓಡಾಡಲು ಅಡಚಣೆಯಾಗುವುದು. ಆ ಸಮಯದಲ್ಲಿ ಯಾರೊಬ್ಬರೂ ಆ ಮಾರ್ಗವಾಗಿ ಓಡಾಡುವುದಿಲ್ಲ. ಬೇಸಿಗೆಯಲ್ಲಿ ಮೊಣಕಾಲುದ್ದ ನೀರು ಹರಿಯುವುದರಿಂದ ಜನಗಳು ಸರಾಗವಾಗಿ ಓಡಾಡುವರು. ಗಾಡಿಗಳು ಸರಾಗವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವವು. ಹೊಳೆಯನ್ನು ದಾಟಿ ಅಭ್ಯಾಸವಿರುವವರು ರಾತ್ರಿ ವೇಳೆಯಲ್ಲಾದರೂ ಸರಿ ಸುಲಭವಾಗಿ ದಾಟುವರು. ಹೊಳೆಯ ಪಕ್ಕದಲ್ಲಿಯೇ ಮಾವಿನಕೆರೆ ರಾಮೇಗೌಡನ ಜಮೀನುಗಳಿವೆ. ಮಳೆಗಾಲದಲ್ಲಿ ಹೊಳೆಯು ಭರ್ತಿಯಾಗಿ ನೀರು ಗೌಡನ ಜಮೀನಿನ ಮೇಲೆ ಹರಿದು ಬೆಳೆಯನ್ನು ಹಾಳು ಮಾಡುವುದರಿಂದ ಗೌಡನು 2 ವರ್ಷ ನಷ್ಟ ಹೊಂದಿ 3ನೇ ವರ್ಷದಿಂದ ಬೆಳೆಯನ್ನು ಬೆಳೆಯಿಸದೆ ಹಾಗೆ ಪಾಳು ಬಿಟ್ಟಿರುವನು. ಒಂದು ದಿನ ಸಾಯಂಕಾಲ ಸನ್ಯಾಸಿಯೋರ್ವನು ಆ ಹೊಳೆಯ ಹತ್ತಿರಕ್ಕೆ ಗೊಲ್ಲರಹಳ್ಳಿಯಿಂದ ಮಾವಿನಕೆರೆಗೆ ಹೋಗಲು ಬಂದ. ಗೊಲ್ಲರಹಳ್ಳಿಗೆ ಎಲ್ಲಿಂದ ಬಂದ, ಮಾವಿನಕೆರೆಯಿಂದ ಮುಂದೆಲ್ಲಿಗೆ ಹೋಗುವನೆಂದು ಯಾರಿಗೂ ತಿಳಿಯದು. ಗೊಲ್ಲರಹಳ್ಳಿಯಲ್ಲಿ 2 ದಿನಗಳಿದ್ದು ಅಲ್ಲಿಂದ ಮುಂದಕ್ಕೆ ಪ್ರಯಾಣ ಬೆಳೆಸಿದ್ದಾನೆ. ಗೊಲ್ಲರಹಳ್ಳಿಗೆ ಬರುವ ವೇಳೆಗಾಗಲೇ ಸನ್ಯಾಸಿಯ ಕಾಲುಗಳು ಊದಿಕೊಂಡು ನಡೆಯಲಾರದಂತಾಗಿದ್ದ. ಆದರೂ ಆ ಹಳ್ಳಿಯಲ್ಲಿರಲು ಇಷ್ಟಪಡದೆ ಪ್ರಯಾಣ ಬೆಳೆಸಿದ್ದಾನೆ. ಆಗ ಹೊಳೆಯ ನೀರು ದಾರಿಗಡ್ಡಲಾಗಿ ಸೊಂಟಮಟ್ಟ ಹರಿಯುತ್ತಿದೆ. ಕಾಲುಗಳು ಊದಿಕೊಂಡು ನಡೆಯಲು ಬಹಳ ಮಟ್ಟಿಗೆ ಅಸಮರ್ಥನಾಗಿದ್ದ ಸನ್ಯಾಸಿಗೆ ಹೊಳೆಯ ನೀರು ನೋಡಿ ದಾಟಲು ಭಯವಾಯಿತು. ಹಿಂದಿರುಗಿ ಹೋಗಲು ಮನಸ್ಸಿಲ್ಲ. ದಾಟಲು ಪ್ರಯತ್ನಿಸಿದರೆ ನೀರಿನಲ್ಲಿ ತೇಲಿ ಹೋಗುವುದರಲ್ಲಿ ಸಂಶಯವಿಲ್ಲವೆಂದುಕೊಂಡಿದ್ದಾನೆ. ಮುಂದೇನು ಗತಿ ಎಂಬ ಯೋಚನೆಯಲ್ಲಿ ನಿಂತಿರಲು ಗೊಲ್ಲರಹಳ್ಳಿಯಿಂದ ಮಾವಿನಕೆರೆಗೆ ಹೋಗಲು ಯುವಕರಿಬ್ಬರು ಬಂದರು. ಸನ್ಯಾಸಿಯು ಅವರನ್ನು ಕುರಿತು, ನಾನು ಓಡಾಡಲು ಅಶಕ್ತನಾಗಿರುವುದರಿಂದ ದಯವಿಟ್ಟು ನನ್ನನ್ನು ಹೊಳೆ ದಾಟಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಂಡ. ಅವರಿಬ್ಬರು ಆತನ ಮಾತನ್ನು ಲಕ್ಷ್ಯಕ್ಕೆ ತಾರದೆ, ದಾಂಡಿಗನಂತೆ ಬೆಳೆದಿದ್ದೀಯ, ನಿನಗೇನು ದಾಡಿ ಎಂದು ಅಪಹಾಸ್ಯ ಮಾಡಿ ನಕ್ಕು ಹೊಳೆ ದಾಟಿ ಹೊರಟು ಹೋದರು. ಸನ್ಯಾಸಿಯ ಮನಸ್ಸಿಗೆ ನೋವಾಯಿತು. ಆದರೂ ಹಿಂದಿರುಗಬೇಕೆಂಬ ಆಕಾಂಕ್ಷೆ ಆತನ ಮನದಲ್ಲಿ ಹುಟ್ಟಲಿಲ್ಲ. ಆ ರಾತ್ರಿಯನ್ನು ಹೊಳೆಯ ದಡದ ಮೇಲೆಯೇ ಕಳೆದ. ಆತನ ಬಳಿಯಲ್ಲಿ ಕಮಂಡಲು, ದಂಡಕ, ಜೋಳಿಗೆ, ಮೈಮೇಲಿರುವ ಕಾವಿ ಬಟ್ಟೆಯನ್ನು ಬಿಟ್ಟರೆ ವಿನಃ ಬೇರೇನೂ ಇಲ್ಲ. ಬೆಳಗಾದ ನಂತರ ಮಾವಿನಕೆರೆಯಿಂದ ಗೊಲ್ಲರಹಟ್ಟಿಗೆ ಹೋಗುವವನೊಬ್ಬ ಹೊಳೆ ದಾಟಿ ಬಂದ. ಆತನು ಬರುವುದನ್ನೇ ನಿರೀಕ್ಷಿಸುತ್ತಿದ್ದ ಸನ್ಯಾಸಿಯು ಆತನನ್ನು ಕೂಗಿ ಕರೆದ. ನಾನು ಓಡಾಡಲು ಅಶಕ್ತನಾಗಿರುವುದರಿಂದ ಹೊಳೆ ದಾಟಿಸಬೇಕೆಂದು ಬೇಡಿಕೊಂಡ. ಆ ಮನುಷ್ಯನು ಸನ್ಯಾಸಿಯ ಮಾತಿಗೆ ಮನ್ನಣೆ ನೀಡದೆ, ನನ್ನಿಂದಾಗದೆಂದು ಹೇಳಿ ತನ್ನ ದಾರಿ ಹಿಡಿದು ಹೊರಟು ಹೋದ. ಆದರೂ ಸನ್ಯಾಸಿಯು ಹಿಂದಿರುಗುವ ಯೋಚನೆ ಮಾಡದೆ ಅಲ್ಲಿಯೇ ಕುಳಿತ. ಸಾಯಂಕಾಲದವರೆಗೆ ಗೊಲ್ಲರಹಳ್ಳಿಯಿಂದ ಮಾವಿನಕೆರೆಯಿಂದ ಗೊಲ್ಲರಹಳ್ಳಿಗೆ ಜನಗಳು ಹೊಳೆ ದಾಟಿಕೊಂಡು ಹೋಗಿ ಬರುತ್ತಲೇ ಇರುವರು. ಸನ್ಯಾಸಿಯು ಹೋಗಿ ಬರುವವರಲ್ಲೆಲ್ಲ ಬೇಡಿಕೊಂಡ. ಯಾರೊಬ್ಬರೂ ಆತನನ್ನು ಹೊಳೆ ದಾಟಿಸಲಿಲ್ಲ. ಈ ಪ್ರಾಂತ್ಯದಲ್ಲಿರುವ ಜನಗಳಲ್ಲಿ ಮಾನವತ್ವವೇ ಇಲ್ಲವೆಂದುಕೊಂಡ. ಆ ರಾತ್ರಿಯನ್ನು ಆ ಸ್ಥಳದಲ್ಲಿಯೇ ಕಳೆದ. ಬೆಳಗಾಗುವ ವೇಳೆಗೆ ಪೂರಾ ನಿಶ್ಶಕ್ತನಾಗಿ ಹೋಗಿದ್ದಾನೆ. ಎದ್ದು ನಿಲ್ಲಲೂ ಶಕ್ತಿಯಿಲ್ಲವಾಯಿತು. ಈ ಜನಗಳ ಮೇಲೆ ಭರವಸೆ ಇಟ್ಟರೆ ನನ್ನ ಕೆಲಸ ಆಗುವುದಿಲ್ಲ. ಹೊಳೆ ದಾಟಿಸುವುದರಲ್ಲಿ ಹಸಿದಿರುವೆಯೆಂದು ಒಂದು ತುತ್ತು ಅನ್ನ ಬಡಿಸುವವರಿಲ್ಲ.